ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಬೃಹಸ್ಪತಿಯು ಇಂದ್ರನಿಗೆ ಮರುತ್ತನ ಯಾಗವನ್ನು ಕೆಡಿಸುವಂತೆ ಹೇಳಿದುದು. ಅಗ್ನಿಯು ಇಂದ್ರಾಜ್ಞೆಯಿಂದ ಮರುತ್ತನಲ್ಲಿಗೆ ಹೋಗಿ ಬೃಹಸ್ಪತಿಯನ್ನೇ ಪೌರೋಹಿತ್ಯಕ್ಕೆ ಇಟ್ಟುಕೊಳ್ಳುವಂತೆ ತಿಳಿಸಿದುದು. ಮರುತ್ತನು ಅದಕ್ಕೆ ಸಮ್ಮತಿಸದೇ ಹೋದುದನ್ನು ಇಂದ್ರನಿಗೆ ತಿಳಿಸಲು ಇಂದ್ರನು ಮತ್ತೊಂದು ಸಂದೇಶದಿಂದ ಅಗ್ನಿಯನ್ನು ಮರುತ್ತನ ಬಳಿಗೆ ಕಳುಹಿಸಲು ಯತ್ನಿಸಿದುದು. ಅಗ್ನಿಯು ಸಂವರ್ತನ ಶಾಪಭಯದಿಂದ ಅದಕ್ಕೆ ಸಮ್ಮತಿಸದೇ ಹೋದುದು ಎಂಬ 9ನೇ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಸಂವರ್ತನನ್ನು ಪುರೋಹಿತನನ್ನಾಗಿ ವರಿಸಿ ಮರುತ್ತನು ಯಾಗಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾನೆ. ಸಂವರ್ತನ ಮಾತಿನಂತೆಯೇ ತಾನು ಹಿಮವತ್ ಪರ್ವತಕ್ಕೆ ಹೋಗಿ ಅಲ್ಲಿ ಶಿವನನ್ನು ಮೆಚ್ಚಿಸಿ ರುದ್ರನನ್ನು ರುದ್ರಸ್ತುತಿಯಿಂದ ಮೆಚ್ಚಿಸಿ ಆತನಿಂದ ಅಪಾರ ಭಂಡಾರವನ್ನು ಪಡೆದವನಾಗಿ ಯಾಗದ ಸಿದ್ಧತೆಗಳೆಲ್ಲವನ್ನು ಚಿನ್ನದಿಂದಲೇ ಸುವರ್ಣದಿಂದಲೇ ಮಾಡಿಸುತ್ತಿದ್ದಾನೆ. ಆ ವೈಭವವನ್ನು ಕಂಡು ಬೃಹಸ್ಪತಿಗೆ ಹೊಟ್ಟೆ ಉರಿಯುತ್ತಿದೆ. ಆತ ಈಗ ಇಂದ್ರನ ಬಳಿಗೆ ಬಂದು ಆ ಯಾಗವನ್ನು ಹೇಗಾದರೂ ಮಾಡಿ ನಿಲ್ಲಿಸುವಂತೆ ಹೇಳಿದ್ದಾನೆ. ಇಂದ್ರನು ಆಗ ಬೃಹಸ್ಪತಿಯನ್ನು ಕುರಿತು, ಆಚಾರ್ಯ, ನೀನು ಸುಖವಾಗಿ ನಿದ್ರೆ ಮಾಡುವೆಯಾ? ನಿನ್ನ ಪರಿಚಾರಕರೆಲ್ಲರೂ ನಿನ್ನ ಮನಸ್ಸನ್ನು ತಿಳಿದು ಉಪಚರಿಸುವರೇ? ದೇವತೆಗಳೆಲ್ಲರ ಕ್ಷೇಮ ಚಿಂತೆಯು ನಿನ್ನ ಮನಸ್ಸಿನಲ್ಲಿ ಇರುವುದಷ್ಟೇ. ದೇವತೆಗಳೂ ನಿನ್ನನ್ನು ಸರಿಯಾಗಿ ಕಾಪಾಡುತ್ತಿರುವರಷ್ಟೇ ಎಂದನು. ಅದಕ್ಕೆ ಆ ಬೃಹಸ್ಪತಿಯು, ಓ ದೇವರಾಜ, ಅದೊಂದರಲ್ಲಿಯೂ ನನಗೆ ಕೊರತೆ ಇಲ್ಲ. ಸುಖವಾದ ಹಾಸಿಗೆಯಲ್ಲಿಯೇ ಮಲಗುವೆನು. ನನ್ನ ಮನಸ್ಸನ್ನು ತಿಳಿದೇ ಸೇವಕರು ನನ್ನನ್ನು ಉಪಚರಿಸುವರು. ದೇವತೆಗಳ ಕ್ಷೇಮವನ್ನೇ ಯಾವಾಗಲೂ ನಾನು ಚಿಂತಿಸುತ್ತಿರುವೆನು. ದೇವತೆಗಳು ನನ್ನನ್ನು ಚೆನ್ನಾಗಿ ಕಾಪಾಡುತ್ತಿರುವರು ಎಂದನು. ಆಗ ಇಂದ್ರನು, ಗುರುವರಿಯ, ನಿನ್ನ ದೇಹವು ಬಣ್ಣಗೆಟ್ಟು ಬಿಳುಪೇರಿರುವುದೇಕೆ? ನಿನಗೆ ಮನೋರೋಗವೋ ದೇಹವ್ಯಾಧಿಯೋ ಎದ್ದು ಅದರಿಂದ ನೀನು ಕೊರಗುವಂತಿದೆಯಲ್ಲ. ನಿನ್ನ ದುಃಖ ಕಾರಣವೇನು ಎಂಬುದನ್ನು ತಿಳಿಸು. ನಿನ್ನ ಈ ವ್ಯಸನಕ್ಕೆ ಕಾರಣಭೂತರು ಯಾರೇ ಆಗಿದ್ದರೂ ಅವರನ್ನೆಲ್ಲ ಧ್ವಂಸ ಮಾಡುವೆನು ಎಂದನು. ಅದಕ್ಕೆ ಆ ಬೃಹಸ್ಪತಿಯು, ಮಹೇಂದ್ರ, ಈಗ ಮರುತ್ತರಾಜನು ಉತ್ತಮ ದಕ್ಷಿಣೆಯುಳ್ಳ ದೊಡ್ಡ ಯಜ್ಞವೊಂದನ್ನು ಮಾಡುವುದಾಗಿ ಹೇಳುವರು. ನನ್ನ ತಮ್ಮನಾದ ಸಂವರ್ತನೆ ಅವನಿಂದ ಯಾಗ ಮಾಡಿಸುವುದಾಗಿಯೂ ನನಗೆ ತಿಳಿಯಿತು. ಆ ಸಂವರ್ತನು ಯಾಗವನ್ನು ನಡೆಸದ ಹಾಗೆ ಮಾಡಬೇಕು. ಇದೇ ನನ್ನ ಉದ್ದೇಶವು ಎಂದನು. ಅದಕ್ಕೆ ಆ ಇಂದ್ರನು, ಓ ಬ್ರಾಹ್ಮಣ, ನಿನಗೆ ಆ ಚಿಂತೆ ಏಕೆ? ನೀನು ನನ್ನಲ್ಲಿದ್ದುಕೊಂಡು ಬೇಕಾದ ಕೋರಿಕೆಗಳನ್ನೆಲ್ಲ ಪಡೆಯುತ್ತಿರುವೆ. ದೇವತೆಗಳಾದ ನಮಗೆ ನೀನು ಪುರೋಹಿತನಾಗಿದ್ದುಕೊಂಡು ಆಲೋಚನೆಗಳನ್ನೆಲ್ಲ ಕೊಡುತ್ತಿರುವೆ. ನೀನು ಜರಾಮರಣಗಳೆರಡನ್ನೂ ತಪ್ಪಿಸಿಕೊಂಡು ದೇವತೆಗಳ ವರ್ಗದಲ್ಲಿ ಸೇರಿರುವೆ. ನಿನ್ನ ಸಹೋದರನಾದ ಸಂವರ್ತನು ಈಗ ಒಬ್ಬ ಮನುಷ್ಯನಿಗೆ ಪುರೋಹಿತನಾದ ಮಾತ್ರಕ್ಕೆ ನಿನ್ನನ್ನೇನು ಮಾಡಬಲ್ಲನು ಎಂದನು. ಅದಕ್ಕೆ ಆ ಬೃಹಸ್ಪತಿಯು, ದೇವೇಂದ್ರ, ಅದು ಹಾಗಲ್ಲ. ನಿನ್ನ ಸ್ಥಿತಿಯನ್ನೇ ಯೋಚಿಸಿ ನೋಡು. ದಾಯಾದಿ ದ್ವೇಷವು ಸುಮ್ಮನಿರಗೊಡುವುದಿಲ್ಲ. ನೀನು ದೇವತೆಗಳನ್ನೆಲ್ಲ ಕಟ್ಟಿಕೊಂಡು ನಿನ್ನ ಜ್ಞಾತಿಗಳಾದ ದೈತ್ಯರನ್ನು ಓಡಿಸಿ ಈಗಲೂ ಅವರಲ್ಲಿ ಐಶ್ವರ್ಯವಂತರೆಂದು ಕಂಡುಬಂದವರನ್ನೆಲ್ಲ ಸಮಸ್ತ ಪರಿವಾರಗಳೊಡನೆ ಕೊಂದು ನಿರ್ಮೂಲ ಮಾಡುವುದಕ್ಕೂ ಆತುರ ಪಡುತ್ತಿರುವೆಯಲ್ಲವೇ? ಶತ್ರುಗಳ ಐಶ್ವರ್ಯವನ್ನು ನೋಡುವುದು ಯಾರಿಗಾದರೂ ದುಃಖ ಕಾರಣವಲ್ಲವೇ? ಆದುದರಿಂದ ನನ್ನ ವೈರಿಯು ವೃದ್ಧಿ ಹೊಂದುತ್ತಿರುವುದನ್ನು ನೋಡಿ ನಾನು ಹೇಗೆ ಸಹಿಸಲಿ? ಆ ಚಿಂತೆಯಿಂದಲೇ ನಾನು ಕಂದಿ ಕೃಶನಾಗಿ ಬಣ್ಣಗೆಟ್ಟಿರುವೆನು. ಆದುದರಿಂದ ದೇವೇಂದ್ರ, ಈಗ ನೀನು ನಿನ್ನ ಸರ್ವ ಪ್ರಯತ್ನಗಳಿಂದ ಆ ಸಂವರ್ತನನ್ನಾಗಲಿ ಮರುತ್ತ ರಾಜನನ್ನಾಗಲಿ ನಿಗ್ರಹಿಸಬೇಕು ಎಂದನು. ಈ ಮಾತನ್ನು ಕೇಳಿದೊಡನೆ ಇಂದ್ರನು ಅಗ್ನಿಯನ್ನು ಕರೆದು, ಓ ವೀತಿಹೋತ್ರ, ಈಗಲೇ ನೀನು ಮರುತ್ತನ ಬಳಿಗೆ ಹೋಗು. ಸಂವರ್ತನನ್ನು ಬಿಟ್ಟು ಬೃಹಸ್ಪತಿಯನ್ನು ವರಿಸುವಂತೆ ನಾನು ಹೇಳಿದುದಾಗಿ ತಿಳಿಸು. ಮತ್ತು ಅವನಿಗೆ, ನೀನು ಈ ಬೃಹಸ್ಪತಿಯನ್ನು ವರಿಸಿದರೆ ಇವನೇ ನಿನ್ನಿಂದ ಯಾಗವನ್ನು ಮಾಡಿಸಿ ನಿನ್ನನ್ನು ಅಮರನನ್ನಾಗಿ ಮಾಡುವೆನೆಂದು ಹೇಳು ಎಂದನು. ಅದಕ್ಕೆ ಅಗ್ನಿಯು, ಮಹೇಂದ್ರ, ಈಗಲೇ ನಾನು ನಿನ್ನ ದೂತನಾಗಿ ಹೋಗಿ ಮರುತ್ತನಿಗೆ ಈ ಸಂದೇಶವನ್ನು ತಿಳಿಸುವೆನು. ಇದರಿಂದ ನೀನು ಕೊಟ್ಟ ವಾಗ್ದಾನವು ಸತ್ಯವಾಗಿ ಬೃಹಸ್ಪತಿಯ ಮನಸ್ಸಿಗೂ ತೃಪ್ತಿಯಾಗಲಿ. ಇದೋ ಹೊರಡುವೆನು ಎಂದನು. ಒಡನೆಯೇ ಅಗ್ನಿಯು ದಾರಿಯಲ್ಲಿರುವ ಗಿಡಮರಗಳನ್ನು ದಹಿಸಿಕೊಂಡು ಹೇಮಂತ ಋತುವು ಮುಗಿದ ಮೇಲೆ ಸ್ವೇಚ್ಛೆಯಿಂದ ಇಷ್ಟ ಬಂದಂತೆ ದಿಕ್ಕುಗಳನ್ನೆಲ್ಲ ಆವರಿಸಿ ಎಲ್ಲೆಲ್ಲಿಯೂ ಸಂಚರಿಸುವ ವಾಯುವಿನಂತೆ ಗರ್ಜಿಸುತ್ತಾ ಮರುತ್ತ ರಾಜನಿದ್ದಲ್ಲಿಗೆ ಬಂದನು. ಇದನ್ನು ಕಂಡು ಮರುತ್ತನು ಸಮೀಪದಲ್ಲಿದ್ದ ಸಂವರ್ತನನ್ನು ನೋಡಿ, ಆಹಾ, ಆಶ್ಚರ್ಯವು! ಈಗ ಅಗ್ನಿಯು ನಮ್ಮಲ್ಲಿಗೆ ಪ್ರತ್ಯಕ್ಷ ಶರೀರದೊಡನೆ ಬಂದಿರುವನು. ಈ ಅಗ್ನಿದೇವನಿಗೆ ಒಡನೆಯೇ ಅರ್ಘ್ಯಪಾದ್ಯಗಳನ್ನು ಗೋವನ್ನು ತಂದೊಪ್ಪಿಸು ಎಂದನು. ಆಗ ಅಗ್ನಿಯು, ಮಹಾರಾಜ, ನಿನ್ನ ಅರ್ಘ್ಯಪಾದ್ಯ ಆಸನಗಳೇ ಮೊದಲಾದ ಸತ್ಕಾರ್ಯಗಳಿಗಾಗಿ ನಾನು ಸಂತೋಷಿಸುವೆನು. ಈಗ ನಾನು ಇಂದ್ರನ ಕಡೆಯಿಂದ ಸಂದೇಶವನ್ನು ತಂದಿರುವ ದೂತನೆಂದು ತಿಳಿ ಎಂದನು. ಅದಕ್ಕೆ ಆ ಮರುತ್ತನು,
ಓ ಅಗ್ನಿದೇವ, ದೇವರಾಜನು ಸುಖದಿಂದ ಇರುವನೇ? ಅವನಿಗೆ ನಮ್ಮಲ್ಲಿ ಪ್ರೀತಿಯುಂಟೆ? ದೇವತೆಗಳು ಎಂದಿನಂತೆ ವಿಧೇಯರಾಗಿರುವರಷ್ಟೇ. ಈ ಅಂಶಗಳನ್ನೆಲ್ಲ ನನಗೆ ವಿವರವಾಗಿ ತಿಳಿಸು ಎಂದನು. ಅದಕ್ಕೆ ಅಗ್ನಿಯು, ರಾಜ, ಇಂದ್ರನು ಸುಖವಾಗಿರುವನು, ನಿನ್ನೊಡನೆ ಅವನು ನಿತ್ಯ ಪ್ರೇಮವನ್ನು ಬಯಸುವನು, ದೇವತೆಗಳೆಲ್ಲರೂ ಅವನಿಗೆ ವಿಧೇಯರಾಗಿರುವರು. ನಿನಗೆ ದೇವೇಂದ್ರನ ಸಂದೇಶವನ್ನು ತಿಳಿಸುವೆನು ಕೇಳು. ಅವನು ನಿನ್ನಲ್ಲಿ ಈ ಮಾತನ್ನು ಹೇಳುವುದಕ್ಕಾಗಿ ನನ್ನನ್ನು ಕಳುಹಿಸಿದನು. ಅವನಿಗೆ ಬೃಹಸ್ಪತಿಯನ್ನು ನಿನ್ನೊಡನೆ ಸೇರಿಸಬೇಕೆಂದು ಬಯಕೆ. ಆದುದರಿಂದ ದೇವಗುರುವೇ ನಿನ್ನಿಂದ ಯಜ್ಞವನ್ನು ಮಾಡಿಸಲಿ. ಅವನು ಮರಣಶೀಲನಾದ ನಿನ್ನನ್ನು ಮರಣವಿಲ್ಲದ ದೇವತೆಯನ್ನಾಗಿ ಮಾಡಬಲ್ಲನು ಎಂದನು. ಅದಕ್ಕೆ ಆ ಮರುತ್ತನು, ಅಗ್ನಿದೇವ, ಈ ಸಂವರ್ತನೆ ನನ್ನಿಂದ ಯಾಗವನ್ನು ಮಾಡಿಸುವನು. ಬೃಹಸ್ಪತಿಗೆ ನನ್ನ ನಮಸ್ಕಾರವಿರಲಿ. ಅವನು ಸಾಕ್ಷಾತ್ ಮಹೇಂದ್ರನಿಗೆ ಪುರೋಹಿತನಾಗಿದ್ದು ಅವನಿಂದ ಯಾಗ ಮಾಡಿಸತಕ್ಕವನು. ಮನುಷ್ಯನಾದ ನನಗೆ ಪುರೋಹಿತನಾಗಿರುವುದು ಅವನಿಗೆ ಕೊರತೆಯಲ್ಲವೇ ಎಂದನು. ಅದಕ್ಕೆ ಆ ಅಗ್ನಿಯು, ಓ ರಾಜ, ಇದು ಹಾಗಲ್ಲ. ಆ ಬೃಹಸ್ಪತಿಯು ನಿನ್ನಿಂದ ಯಾಗವನ್ನು ಮಾಡಿಸುವುದಾದರೆ ಆ ಇಂದ್ರಾನುಗ್ರಹದಿಂದ ನಿನಗೆ ದೇವಲೋಕಕ್ಕೆ ಸೇರಿದಂತಿರುವ ಯಾವ ಯಾವ ಉತ್ತಮ ಲೋಕಗಳುಂಟೋ ಅವೆಲ್ಲ ಲಭಿಸುವವು. ಅದರಿಂದ ನಿನಗೆ ಇಹದಲ್ಲಿ ಕೀರ್ತಿಯುಂಟು, ಪರದಲ್ಲಿ ಸ್ವರ್ಗವನ್ನೂ ಸಾಧಿಸುವೆ. ಮತ್ತು ಹಾಗೆ ಮಾಡುವುದರಿಂದ ನಿನಗೆ ಎಲ್ಲ ಮನುಷ್ಯ ಲೋಕಗಳು, ಉತ್ತಮವಾದ ಬ್ರಹ್ಮಲೋಕಗಳು, ಎಲ್ಲ ದೇವರಾಜ್ಯವೂ ಲಭಿಸುವವು ಎಂದನು. ಆಗ ಸಂವರ್ತನು ಅಗ್ನಿಯನ್ನು ನೋಡಿ, ಎಲೈ, ಸಾಕು, ನಿಲ್ಲಿಸು. ಇನ್ನು ಮೇಲೆ ಬೃಹಸ್ಪತಿಯು ಮರುತ್ತನೊಡನೆ ಸೇರಿಸತಕ್ಕ ಪ್ರಯತ್ನಕ್ಕೆ ಯಾರೂ ಕೈಯಿಕ್ಕಬಾರದು. ತಿರುಗಿ ನೀನು ಈ ಕಾರ್ಯಕ್ಕಾಗಿ ಇಲ್ಲಿಗೆ ಬರುವುದಾದರೆ ಕ್ರೂರವಾದ ನನ್ನ ಕೋಪ ದೃಷ್ಟಿಯಿಂದಲೇ ನಿನ್ನನ್ನು ದಹಿಸಿಬಿಡುವೆನು. ಎಚ್ಚರಿಕೆ, ಈ ವಿಚಾರವು ನಿನ್ನ ಮನಸ್ಸಿನಲ್ಲಿರಲಿ ಎಂದನು. ಓ ಧರ್ಮರಾಜ, ಒಡನೆಯೇ ಅಗ್ನಿಯು ಆ ಬ್ರಾಹ್ಮಣನ ಕೋಪಕ್ಕೆ ಭಯಪಟ್ಟು ಅವನು ತನ್ನನ್ನು ದಹಿಸಿಬಿಡುವನು ಎಂಬ ಭಯದಿಂದ ಗಾಳಿಗೆದಿರಾದ ಅರಳಿ ಎಲೆಯಂತೆ ನಡುಗುತ್ತಾ ಅಲ್ಲಿಂದ ಹಿಂತಿರುಗಿ ಇಂದ್ರನ ಬಳಿಗೆ ಹೋದನು. ಆಗ ದೇವೇಂದ್ರನು ಹಿಂದಿರುಗಿ ಬಂದ ಅಗ್ನಿಯನ್ನು ನೋಡಿ ಬೃಹಸ್ಪತಿಗೆ ಎದುರಾಗಿಯೇ ಅವನನ್ನು ಕುರಿತು, ಅಗ್ನಿ, ಈ ನಮ್ಮ ಗುರುವನ್ನು ಮರುತ್ತನೊಡನೆ ಸೇರಿಸುವುದಕ್ಕಾಗಿ ಹೋಗಿದ್ದೆಯಷ್ಟೇ. ಅದಕ್ಕೆ ಆ ರಾಜನು ಏನು ಹೇಳಿದನು? ನನ್ನ ಸಂದೇಶವನ್ನು ಅವನು ಅಂಗೀಕರಿಸಿದನೆ ಎಂದು ಕೇಳಿದಾಗ ಅಗ್ನಿಯು, ಇಲ್ಲ, ಮರುತ್ತನು ನಿನ್ನ ಮಾತಿಗೆ ಸಮ್ಮತಿಸಲಿಲ್ಲ. ಬೃಹಸ್ಪತಿಗೆ ನನ್ನ ನಮಸ್ಕಾರವಿರಲಿ ಎಂದು ಕೈಮುಗಿದು ಕಳುಹಿಸಿಬಿಟ್ಟನು. ನಾನು ಬಾರಿಗೂ ಅವನನ್ನು ಎಷ್ಟೋ ವಿಧದಲ್ಲಿ ಬೇಡಿಕೊಂಡರೂ ಕೇಳದೆ ಸಂವರ್ತನೆ ತನಗೆ ಯಾಗ ಮಾಡಿಸುವನೆಂದು ಹೇಳಿ ಕಳುಹಿಸಿಬಿಟ್ಟನು. ಉತ್ತಮವಾದ ಮನುಷ್ಯ ಲೋಕಗಳಾಗಲಿ ಬ್ರಹ್ಮಲೋಕಗಳೇ ಆಗಲಿ ತನಗೆ ಲಭಿಸುವುದಾದರೂ ಆ ಸಂವರ್ತನೆಗೆ ತಾನು ಪ್ರತಿಜ್ಞೆಯನ್ನು ಮಾಡಿಕೊಟ್ಟ ಮೇಲೆ ಅದಕ್ಕೆ ತಪ್ಪಿ ನಡೆಯಲಾರೆನು. ನನಗೆ ಆ ಲೋಕಗಳೊಂದು ಬೇಡವೆಂದು ನಿರಾಕರಿಸಿದನು ಎಂದನು. ಆಗ ಇಂದ್ರನು, ಓ ವೀತಿಹೋತ್ರ, ನೀನು ಮತ್ತೊಮ್ಮೆ ಆ ಮರುತ್ತನ ಬಳಿಗೆ ಹೋಗಿ ಸಮಾಧಾನದಿಂದ ನನ್ನ ಮಾತನ್ನು ತಿಳಿಸು. ಆಗಲೂ ಅವನೇನಾದರೂ ವ್ಯತಿರಿಕ್ತವಾದ ಮಾತನ್ನು ಆಡಿದರೆ ನನ್ನ ವಜ್ರಾಯುಧವನ್ನೇ ಅವನ ಮೇಲೆ ಪ್ರಯೋಗಿಸುವೆನು ಎಂದನು. ಅದಕ್ಕೆ ಆ ಅಗ್ನಿಯು, ದೇವೇಂದ್ರ, ತಿರುಗಿ ಅಲ್ಲಿಗೆ ಹೋಗಲು ನನಗೆ ಭಯವಾಗುವುದು. ಬೇಕಾದರೆ ಈಗ ನೀನು ಈ ಗಂಧರ್ವರಾಜನನ್ನು ದೂತನನ್ನಾಗಿ ಕಳುಹಿಸು. ಬ್ರಹ್ಮಚರ್ಯವನ್ನು ಅನುಷ್ಠಿಸಿ ಮಹಾತಪಸ್ವಿ ಎನಿಸಿದ ಅವನು ಆಗಲೇ ಅತ್ಯಂತ ಕೋಪದಿಂದ ನನ್ನನ್ನು ನೋಡಿ ಬೃಹಸ್ಪತಿಯನ್ನು ಮರುತ್ತನೊಡನೆ ಸೇರಿಸುವ ಪ್ರಯತ್ನಕ್ಕಾಗಿ ನೀನು ತಿರುಗಿ ಇಲ್ಲಿಗೆ ಬರುವೆಯಾದರೆ ನನ್ನ ಕ್ರೋಧ ದೃಷ್ಟಿಯಿಂದಲೇ ನಿನ್ನನ್ನು ದಹಿಸಿಬಿಡುವೆನು ಎಂದು ಹೇಳಿಬಿಟ್ಟನು. ಆದುದರಿಂದ ತಿರುಗಿ ನಾನು ಅಲ್ಲಿಗೆ ಹೋಗಲಾರೆನು ಎಂದನು. ಅದಕ್ಕೆ ಆ ಇಂದ್ರನು, ಓ ಅಗ್ನಿ, ಇದೇನು ಹೀಗೆ ಹೇಳುವೆ? ಎಲ್ಲರನ್ನೂ ಸುಡಬಲ್ಲವನು ನೀನು. ನಿನ್ನನ್ನು ಬೇರೆ ಯಾವನು ತಾನೇ ಸುಟ್ಟು ಭಸ್ಮ ಮಾಡತಕ್ಕ ಶಕ್ತಿಯುಳ್ಳವನು? ಸಮಸ್ತ ಲೋಕವು ನಿನ್ನನ್ನು ಮುಟ್ಟುವುದಕ್ಕೆ ಭಯಪಡುವುದು. ಹೀಗಿರುವಾಗ ಮತ್ತೊಬ್ಬನು ನಿನ್ನನ್ನು ಸುಡುವುದೆಂದರೇನು? ನಿನ್ನ ಮಾತನ್ನೇ ನಂಬುವ ಹಾಗಿಲ್ಲ ಎಂದನು. ಆಗ ಅಗ್ನಿಯು, ಮಹೇಂದ್ರ, ನೀನು ಸ್ವಶಕ್ತಿಯಿಂದ ಸಮಸ್ತ ಭೂಮಿಯನ್ನು ಸ್ವರ್ಗವನ್ನು ಆವರಿಸಿಕೊಂಡವನು. ನೀನು ಇಷ್ಟು ಬಲಾಢ್ಯನೆನಿಸಿರುವಾಗ ಹಿಂದೆ ವೃತ್ರನು ನಿನ್ನ ರಾಜ್ಯವನ್ನು ಕೆತ್ತುಕೊಂಡನಲ್ಲವೇ? ಅದು ಹೇಗೆಂಬುದನ್ನು ಯೋಚಿಸು ಎಂದನು. ಆಗ ಇಂದ್ರನು, ಓ ಅಗ್ನಿ, ನಾನು ದೊಡ್ಡ ಬೆಟ್ಟವನ್ನು ಅಣುವಾಗಿ ಮಾಡಬಲ್ಲೆನು. ಹಾಗಿದ್ದರೂ ವೃತ್ರನು ನನ್ನನ್ನೇಕೆ ಆರಾಧಿಸಲಿಲ್ಲ ಎಂದು ಕೇಳುವೆಯ? ನಾನು ಶತ್ರುಗಳು ಕೊಟ್ಟ ಸೋಮರಸವನ್ನು ಪಾನ ಮಾಡತಕ್ಕವನಲ್ಲ. ಅಲ್ಲದೆ ನಾನು ಬಲಹೀನನಾದವನಲ್ಲಿ ವಜ್ರಾಯುಧವನ್ನು ಪ್ರಯೋಗಿಸುವವನಲ್ಲ. ಹೀಗಿರುವಾಗ ಯಾವ ಮನುಷ್ಯನು ತಾನೇ ನನಗೆ ದುಃಖವನ್ನು ಉಂಟು ಮಾಡುವಂತೆ ಪ್ರಹರಿಸಬಲ್ಲನು? ತನ್ನ ಕ್ಷೇಮವನ್ನು ಬಯಸುವ ಯಾವನು ತಾನೇ ನನ್ನನ್ನು ವಿರೋಧಿಸಬಲ್ಲನು? ಇದಲ್ಲದೆ ನಾನು ಕಾಲಕೇಯರೆಂಬ ರಾಕ್ಷಸರನ್ನು ಭೂಮಿಯಿಂದ ಓಡಿಸಿದನು, ಆಕಾಶದಿಂದ ದೈತ್ಯರನ್ನು ಅಟ್ಟಿದೆನು, ಸ್ವರ್ಗದಿಂದ ಪ್ರಹ್ಲಾದನನ್ನು ಅಗಲಿಸಿದೆನು. ಹೀಗಿರುವಾಗ ನನ್ನನ್ನು ನೋಯಿಸಬಲ್ಲವನಾವನು ಎಂದನು. ಅದಕ್ಕೆ ಆ ಅಗ್ನಿಯು, ಮಹೇಂದ್ರ,
ಹಿಂದೆ ಚ್ಯವನನು ಶರಿಯಾತಿ ರಾಜನಿಂದ ಯಾಗವನ್ನು ಮಾಡಿಸಿ ನಿನ್ನನ್ನು ಲಕ್ಷ್ಯ ಮಾಡದೆ ಅಶ್ವಿನಿ ದೇವತೆಗಳೊಡನೆ ಸೇರಿ ತಾನೊಬ್ಬನೇ ಸೋಮರಸವನ್ನು ಗ್ರಹಿಸಿದನು. ಅವನ ಮೇಲೆ ನೀನು ಕೋಪಿಸಿಕೊಂಡು ಆಗ ಅವನನ್ನು ನೀನು ಮಾಡಿದುದೇನು? ಅದು ನಿನ್ನ ಜ್ಞಾಪಕದಲ್ಲಿರುವುದೇ? ಓ ಪುರಂದರ, ಆಗ ನೀನು ಭಯಂಕರವಾದ ನಿನ್ನ ವಜ್ರಾಯುಧವನ್ನು ಕೈಗೆತ್ತಿಕೊಂಡು ಆ ಚ್ಯವನನನ್ನು ಹೊಡೆಯುವುದಕ್ಕೆ ಹೋಗಲು ಆ ಮಹರ್ಷಿಯು ತನ್ನ ತಪೋಬಲದಿಂದ ವಜ್ರ ಸಹಿತವಾದ ನಿನ್ನ ತೋಳನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲದಂತೆ ಸ್ತಂಭಿಸಿಬಿಟ್ಟನಲ್ಲವೇ? ಅದನ್ನು ಮರೆತು ಬಿಟ್ಟೆಯಾ? ಇದಲ್ಲದೆ ಆಗ ಆ ಋಷಿಯು ಕೋಪಗೊಂಡು ಘೋರ ರೂಪವುಳ್ಳ ವಿಶ್ವರೂಪ ನಾಮಕನೆಂಬ ರಾಕ್ಷಸನನ್ನು ನಿನಗೆ ಶತ್ರುವಾಗಿ ಸೃಷ್ಟಿಸಿದನಲ್ಲವೇ? ಆ ಭಯಂಕರ ರೂಪವನ್ನು ನೋಡಿದೊಡನೆ ನೀನು ಹೆದರಿ ಕಣ್ಣುಗಳನ್ನು ಮುಚ್ಚಿಕೊಂಡಿಗಲ್ಲವೇ? ಆ ರಾಕ್ಷಸನು ಬಾಯನ್ನು ತೆರೆದಾಗ ಅವನ ಕೆಳಗಿನ ಗಡ್ಡವು ಭೂಮಿಗೂ ಮೇಲಿನ ಭಾಗವು ಸ್ವರ್ಗಕ್ಕೂ ವ್ಯಾಪಿಸುವಂತಿದ್ದಿತು. ಅವನಿಗೆ 100 ಯೋಜನಗಳ ಉದ್ದವುಳ್ಳ ಮತ್ತು ಹರಿತವಾದ 1000 ದಂತಗಳು, ಬೆಳ್ಳಿಯ ಕಂಬದಂತೆ ದುಂಡಗೆ ದಪ್ಪನಾಗಿ 200 ಯೋಜನಗಳುದ್ದಕ್ಕೆ ನೀಡಿದ 4 ಕೋರೆ ಹಲ್ಲುಗಳು. ಅಂತಹ ಘೋರ ರೂಪವುಳ್ಳ ರಾಕ್ಷಸನು ನಿನ್ನನ್ನು ಕೊಲ್ಲುವುದಕ್ಕಾಗಿ ಭಯಂಕರವಾದ ಶೂಲವನ್ನೆತ್ತಿಕೊಂಡು ಹಲ್ಲುಗಳನ್ನು ಕಡಿಯುತ್ತಾ ಮುಂದೆ ಬಂದನು. ಅವನ ಭಯಂಕರ ರೂಪವನ್ನು ನೋಡಲಾರದೆ ನೀನು ಕಣ್ಣುಗಳನ್ನು ಮುಚ್ಚಿಕೊಂಡಾಗ ಆಹಾ, ನಿನ್ನ ಸುಂದರ ರೂಪವನ್ನು ಎಲ್ಲರೂ ನೋಡಿ ನಕ್ಕರಲ್ಲವೇ? ನೀನು ಅವನಿಗೆ ಹೆದರಿ ಆಗಲೇ ಚ್ಯವನ ಋಷಿಯ ಕಾಲಿಗೆ ಬಿದ್ದು ಅವನ ಮೊರೆ ಹೋಗಲಿಲ್ಲವೇ? ದೇವೇಂದ್ರ, ಬ್ರಹ್ಮ ತೇಜಸ್ಸಿನ ಮುಂದೆ ಕ್ಷತ್ರಿಯ ಬಲವು ಏನನ್ನು ತಾನೇ ಮಾಡಬಲ್ಲದು? ಬ್ರಹ್ಮ ಬಲವೇ ಪ್ರಧಾನವಾದುದು, ಪ್ರಬಲವಾದುದು. ಅದರ ಮುಂದೆ ಯಾವುದೂ ನಿಲ್ಲಲಾರದು. ಆ ಬ್ರಹ್ಮ ತೇಜಸ್ಸಿನ ಶಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆನು. ಅದನ್ನು ತಿಳಿದು ಆ ಸಂವರ್ತನ ಬಳಿಗೆ ಹೇಗೆ ಹೋಗಲಿ? ನಾನು ಹೋಗಲಾರೆನು ಎಂದನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 9ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.